ನಿನ್ನ ನೋಡಕ್ಕಾಗ್ಲಿ ನಿನ್ನ ವಿಶ್ಗಾಗ್ಲಿ ನಾ ಇಲ್ಲಿಗೆ ಬರಲಿಲ್ಲ. ಅಪ್ಪ ನೋಡಬೇಕು ಅನಿಸ್ತು, ಅದಕ್ಕೆ ಬಂದೆ. 11 ವರ್ಷದ ಕೆಳಗಡೆ ಮನೆ ಬಿಟ್ಟು ಹೋದಾಗ ಅಪ್ಪನ ಫೋಟೋನ ಇಲ್ಲೇ ಬಿಟ್ಟು ಹೋಗಿದ್ದೆ. ಸದಾ ನನ್ನ ಮನಸ್ಸಿನಲ್ಲೇ ಇದ್ದಾರೆ ಅಪ್ಪ. ಆದ್ರೆ ಇವತ್ತು ಅವ್ರು ನನ್ನ ಬಿಟ್ಟು ಹೋದ ದಿನ, ನನ್ನ ಅನಾಥನ ಮಾಡಿದ ದಿನ. ಅವರು ನೋಡಬೇಕು ಅನ್ನಿಸ್ತು, ಮಾತಾಡಬೇಕು ಅನ್ನಿಸ್ತು, ಅಳಬೇಕು ಅನ್ನಿಸ್ತು. ಅದಕ್ಕೆ ಬಂದೆ. ಆರ್ಯನ್ ಹೇಗಿದ್ದಾರೆ? ಅವ್ರು ಹುಟ್ಟಿದಬ್ಬ ಚೆನ್ನಾಗಾಯ್ತಾ? ನೀನ್ ಕೊಟ್ಟಿದ್ ಗಿಫ್ಟ್ ಅವ್ರಿಗೆ ಇಷ್ಟ ಆಯ್ತಾ? ಆಕ್ಚುಲಿ ಅವನ್ ಬರ್ಡೇನ ಅವನ್ಗಿಂತ ಜಾಸ್ತಿ ನಾನೇ ಎಂಜಾಯ್ ಮಾಡ್ದೆ. ಇನ್ ನನ್ ಗಿಫ್ಟು ಅದ್ ಚೆನ್ನಾಗಿದ್ಯೋ ಇಲ್ವೋ ಏನು ಹೇಳಿಲ್ಲ. ಈ ಹುಡುಗ್ರೆ ಹೀಗೆ ಕಣೆ, ಅದ್ರಲ್ಲೂ ಈ ಸುಂದ್ರ. ಸುಂದ್ರನೇ ನಮ್ ಸುಂದ್ರಿ, ತಕ್ಕ ಸುಂದ್ರ. ನಿನ್ನ ಮನ್ಸಿಗೆ ತುಂಬಾ ಬೇಜಾರಾಗಿದೆ ಅಂತ ನನಗೆ ಗೊತ್ತು, ಕ್ಷಮಿಸ್ಬಿಡು. ನೀನ್ ಕ್ಷಮಿಸುವಷ್ಟು ದೊಡ್ಡವನಲ್ಲ ಅಣ್ಣ. ನಾನು ಹೇಳಿದ್ದು ಅಹಲ್ಯಾಗೆ. ಹೆಂಡತಿ ನನಗವಳು, ನನಗೂ ಅವಳು ನಾದ್ನಿ. ನೀನು ತಿಳಿದಿರೋನು. ಇಂದುಮತಿ ಅಂತವಳ ಜೊತೆ ಸೇರಿ ಮನೆನ ರಣರಂಗ ಮಾಡಕ್ ಹೊರಟಿದ್ದಾಳಲ್ಲ ನಿನ್ನ ಹೆಂಡತಿ, ಅವಳಿಗೆ ಬುದ್ಧಿ ಹೇಳಬೇಕು. ಅದು ವಿಷಯ. ಅದರ ಪರಿಣಾಮವಾಗಿ ಮಾತಾಡಿದ್ದಲ್ಲ. ಎಲ್ರಿಗೂ ಸ್ವಾತಂತ್ರ್ಯ ಇದೆ. ನನ್ನ ಹೆಂಡತಿ ಒಂದು ರಾಜಕೀಯ ನಿರ್ಧಾರ ತಗೊಂಡಿದ್ದಾಳೆ. ಯಾವ ಕಾನೂನು ಮುರಿದಿಲ್ಲ. ಅದು ನಿನ್ನ ಹಮ್ಗೆ ಅಡ್ಡ ಬರ್ತಿದೆ ಅಂದ್ರೆ ಅದು ನಿನ್ನ ಪ್ರಾಬ್ಲಮ್. ನನಗೇನದ್ರಲ್ಲಿ ತಪ್ಪು ಕಾಣ್ತಿಲ್ಲ. ಅಹಲ್ಯಾಗೆ ನಾನು ಬೆಂಬಲ ಕೊಡ್ತೀನಿ. ಹೀಗೆ ಮಾತಾಡೋದಕ್ಕಾದ್ರೂ ಹೇಗೋ ಮನ್ಸು ಬರುತ್ತೆ ನಿನ್ಗೆ? ಏನು ಅನ್ಸಲ್ವೇನೋ ನಿನ್ಗೆ? ಅಪ್ಪನ್ ಕೊಲ್ಲೋಕೆ ನಿನಗೆ ಹೇಗೆ ಮನಸ್ಸು ಬಂತೋ ಹಾಗೆ. ನನ್ನ ಎದುರು ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ನಾನು ಹೇಳಿದನ್ನು ಕೇಳಿಸ್ಕೊಳ್ಳೋ. ದಾಮೋದರ್ನ ಕೊಂದಿದ್ದು ನಾನಲ್ಲ, ಆಯ್ತು ನರಹರಿ, ಇನ್ಮೇಲೆ ಅವಳ ದಾರಿ ಅವಳಿಗೆ, ನನ್ನ ದಾರಿ ನನಗೆ. ಇದುವರೆಗೂ ನಾನು ಅವಳಿಗೆ ಭಾವನಾಗಿದ್ದೆ. ಇನ್ಮೇಲೆ ನಾನು ಎದುರಾಳಿ ಆಗ್ತೀನಿ. ರಾಜಕಾರಣದ ರುಚಿ ಏನು ಅಂತ ತೋರಿಸ್ತೀನಿ. ಅವಳ ಯೋಗ್ಯತೆ ಏನು ಅಂತ ಅವಳಿಗೆ ಗೊತ್ತಾಗೋಗ ಮಾಡ್ತೀನಿ. ಆ ವನಿತಾ ಟೀಚರ್ಗೆ ಅಷ್ಟೊಂದು ಸಹಾಯ ಮಾಡಿದ್ನಲ್ಲಮ್ಮ, ಮಹಾ ಮೋಸ್ಕಾತಿ. ಆ ಹೆಂಗಸು ನನ್ಗೆ ಸುಳ್ಳು ಹೇಳಿದಾಳೆ. ಅದು ನನ್ ಕುತ್ತಿಗೆಗೆ ಬಂದಿತ್ತು. ಇವ್ರು ನನ್ನ ತಪ್ಪು ತಿಳ್ಕೊಂಡು ಜಗಳ ಮಾಡಿದ್ರು. ಏನೋ ದೇವ್ರ ದಯೆ, ಎಲ್ಲ ಸರಿ ಹೋಯ್ತು. ಒಂದ್ ಕಲ್ಗೆ 1000 ಏಟ್ ಬಿದ್ರೇನೆಯ ದೇವಸ್ಥಾನಕ್ಕೆ ಒಳಿಕಿಡೋ ಮೂರ್ತಿ ಆಗೋದು ಕಣ್ಮಗ. ಅರ್ಥ ಆಯ್ತಾ? ಅಮ್ಮ, ಚಿಕ್ಕಮ್ಮವರು ಬೀರೋ ಬೀಗದ ಕೈನ ನನ್ನ ಕೈಲೇ ಕೊಟ್ಟೋಗಿದಾರಮ್ಮ. ಅದು ನೀನೇ ಇಟ್ಕೊಂಡಿದ್ಯೇನೋ? ನನ್ನ ಹತ್ರ ಕೊಡಕ್ಕಾಗಲ್ವಾ? ಎಲ್ಲದಕ್ಕೂ ಅಲಿಕಿರಿ. ಅವಳು ಸರಿ, ನಿನ್ ಕೈಲಿ ಬೀಗ ಕೊಟ್ಟೋಗಿದ್ದಾಳೆ. ಅಮ್ಮ, ಚಿಕ್ಕಮ್ಮವರು ಎಲ್ಲರ ಸಂಬಳನೂ ಬೇರೆ ಬೇರೆ ಕವರ್ಗೆ ಹಾಕಿಟ್ಟಿದ್ದಾರಂತೆ. ನೀವು ಅದನ್ನೆಲ್ಲರಿಗೂ ಹಂಚಿ ಲೆಕ್ಕದ ಪುಸ್ತಕದಲ್ಲಿ ಗುರ್ತಾಕ್ಬೇಕಂತಮ್ಮ. ತವರ್ಗೋಗೋ ತರಾತುರಿಲಿದ್ರು ಕರ್ತವ್ಯ ಮರಿದೆ ಹೋಗಿದ್ದಾಳಲ್ಲ. ಎಷ್ಟು ಒಳ್ಳೆ ಹುಡುಗಿ. ಬಾರಿ ಸೀರೆ ಉಟ್ಕೊಂಡು ಕಾರ್ನಾಗ್ ಮೆರ್ದೋಳ್ ನೀನು. ಇಲ್ಲಿ ಹಿಂಗ್ ಬಂದು ಮಣ್ಣಾಗ ಕೆಲಸ ಮಾಡ್ಕೊಂಡು ಹೋದ್ರೆ ಅಳಿಯಂದ್ರು ಇನ್ನೊಂದ್ ಕಿತ ಕಳ್ಸಕ್ಕಿಲ್ಲ ಅಷ್ಟೇ. ಅಮ್ಮ, ನಾನ್ ಮೊದ್ಲು ಸೂರಪ್ಪನವ್ರ ಮಗಳು, ಆಮೇಲೆ ನರಸಿಂಹರಾವ್ ಅವ್ರ ಹೆಂಡತಿ, ಆ ಮನೆ ಸೊಸೆ ಎಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನೆಲ್ಲ ಸಾಕು ಬೆಳೆಸಿದ ಈ ಭೂಮಿ ತಾಯಿ ಮಗಳು ನಾನು. ಅದನ್ನ ಮರಿಬಾರ್ದಲ್ವಾ? ಅಕ್ಕ, ಈ ಸೀರೆ ಎಲ್ಲ ಹಾಕೋಬೇಡ ಕಣೆ ನೀನು. ಮೊದ್ಲು ಹಾಕೋತಿದ್ದೆಲ್ಲ ಲಂಗ ಬ್ಲೌಸು, ಅದನ್ನೇ ಹಾಕೊಂಬಿಡು. ಸಾವಿತ್ರಿ